ये तं विधि सर्वपूर्वगीर्वाणविज्ञानदमानतोऽस्मि प्रथमो हनुमान्नाम द्वितीयो भीमयेव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनूमत्स्मरणाद् भवेत् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तन्नमस्ये गुरुन् मम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन तदा निरस्तकुहकं सत्यं परं धीमहि सृष्टिस्थित्यप्येहानियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुरात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ओम् ಶ್ರೀಮದ್ಭಾಗವತ ಚತುರ್ಥ ಸ್ಕಂಧದ 12ನೇ ಅಧ್ಯಾಯದಲ್ಲಿ ಒಂಬತ್ತನೇ ಪದ್ಯ ತಸ್ಯ ಪ್ರೀತೇನ ಮನಸಾ ತಾಂ ದತ್ವೈಳಿಬಿಳಸ್ತಥಾ ಪಶ್ಯತೋऽಂತರ್ದಧೇ ಸೋಪಿ ಸ್ವಪುರಂ ಪ್ರತ್ಯಪದ್ಯತ ಕುಬೇರ ಧ್ರುವನಿಗೆ ವರವನ್ನ ಕೊಟ್ಟಿದ್ದಾನೆ. ಏನು ಬೇಕಾದರೂ ವರ ಕೇಳು ಅಂತ ಕುಬೇರ ಹೇಳಿದಾಗ ಧ್ರುವ ಭಗವಂತನ ಸ್ಮರಣೆ ಅಚಲವಾಗಿ ಇರಬೇಕು, ಅಂತಹ ವರವನ್ನ ಕೊಡು ಅಂತ ಧ್ರುವ ಕೇಳಿದ. ಭಗವಂತನ ಸ್ಮರಣೆ ಒಂದೇ ಈ ಸಂಸಾರವನ್ನ ಅನಾಯಾಸವಾಗಿ ದಾಟಿಸ್ತಕ್ಕಂಥದ್ದು. ಆದ್ರಿಂದ ಅಚಲವಾದ ಭಗವಂತನ ಸ್ಮರಣೆಯನ್ನೇ ಕೊಡು ಎಂಬುದಾಗಿ ಕೇಳಿದ. ಈ ರೀತಿ ಆ ಧ್ರುವ ಕೇಳಿದಾಗ ಇಲಿಬಿಲಾದೇವಿಯ ಮಗನಾದಂತಹ ಕುಬೇರ, ಇಲ್ಲಿ ಕುಬೇರನನ್ನ ಹೇಳುವಾಗ ದತ್ವ ಇಳಿಬಿಳಸ್ತಥ ಅಂತಿದೆ. ಇಳಿಬಿಳಹ ಅಂದ್ರೆ ಇಳಿಬಿಳಾದೇವಿಯ ಮಗ, ಕುಬೇರ ಅಂತ ಅರ್ಥ. ಆ ಕುಬೇರ ಪ್ರಸನ್ನವಾದ ಮನಸ್ಸಿನಿಂದ ಆ ಧ್ರುವನಿಗೆ ಆ ವರವನ್ನ ಕೊಟ್ಟು, ಆ ಧ್ರುವ ನೋಡ್ತಾ ನೋಡ್ತಾ ಇದ್ದಂತೇನೆ ಅವನು ಅಲ್ಲಿ ಅಂತರ್ಧಾನವನ್ನ ಮಾಡಿದ. ಪಶ್ಯತಃ ಅಂತರ್ದಧೆ, ಆ ಧ್ರುವ ನೋಡ್ತಾ ಇದ್ದಂಗೆನೆ ಅಂತರ್ಧಾನನಾಗಿದ್ದಾನೆ ಕುಬೇರ. ಈ ರೀತಿ ಕುಬೇರನಿಂದ ವರವನ್ನ ಪಡೆದು ಧ್ರುವನು ಕೂಡ ತನ್ನ ನಗರಕ್ಕೆ ಹಿಂತಿರುಗಿದ. ಸಹಾಪಿ ಸ್ವಪುರಂ ಪ್ರತ್ಯಪದ್ಯತ, ಯುದ್ಧವನ್ನ ನಿಲ್ಲಿಸಿ ಅವನು ಕೂಡ ತನ್ನ ನಗರಕ್ಕೆ ಹೊರಟಿದ್ದಾನೆ. ತಸ್ಯ ಪ್ರೀತೇನ ಮನಸಾ ತಾಂ ದತ್ವೈಳಿಬಿಳಸ್ತಥಾ ಪಶ್ಯತೋ ಅಂತರ್ದಧೇ ಸೋಪಿ ಸ್ವಪುರಂ ಪ್ರತ್ಯಪದ್ಯತ ಅಥಾಯಜಂತ ಯಜ್ಞೇಶಂ ಕ್ರತುಭಿರ್ಭೂರಿ ದಕ್ಷಿಣೈಃ ದ್ರವ್ಯಕ್ರಿಯಾ ದೇವತಾನಾಂ ಕರ್ಮ ಫಲಪ್ರದಂ.
ಧ್ರುವ ಮಹಾರಾಜ ಬಹಳ ಚೆನ್ನಾಗಿ ರಾಜ್ಯಭಾರವನ್ನ ಮಾಡ್ತಾ ಇದ್ದಾನೆ. ತಾನು ರಾಜ್ಯಭಾರವನ್ನ ಮಾಡುವ ಸಮಯದಲ್ಲಿ ಯಜ್ಞೇಶನಾದಂತಹ ಭಗವಂತನನ್ನ ಅನೇಕ ದಕ್ಷಿಣೆಗಳಿಂದ ಕೂಡಿರ್ತಕ್ಕಂತಹ ಯಜ್ಞಗಳಿಂದ ಆರಾಧನೆ ಮಾಡಿದ ಅಂತ ಹೇಳ್ತಾ ಇದ್ದಾರೆ. ಅಥಾಯಜತ ಯಜ್ಞೇಶಂ ಕ್ರತುಭಿಃ ಭೂರಿ ದಕ್ಷಿಣೈಹಿ. ಭೂರಿ ದಕ್ಷಿಣ, ಬಹಳಷ್ಟು ದಕ್ಷಿಣೆಯಿಂದ ಸಹಿತವಾದ ಯಜ್ಞ. ಆ ಅನೇಕ ಯಜ್ಞಗಳು, ಆ ರೀತಿಯಾದ ಅನೇಕ ಯಜ್ಞಗಳನ್ನ ಮಾಡಿ ಯಜ್ಞೇಶ್ವರನಾಗಿರ್ತಕ್ಕಂತಹ ಭಗವಂತನನ್ನ ಸಂತೋಷಗೊಳಿಸಿದ್ದಾನೆ. ಈ ಯಜ್ಞದಲ್ಲಿ ಚರು, ಪುರೋಡಾಶ ಮೊದಲಾದ ದ್ರವ್ಯಗಳು, ಋತ್ವಿಜರ ಕ್ರಿಯೆಗಳು, ಇಂದ್ರ, ಅಗ್ನಿ ಮೊದಲಾದ ದೇವತೆಗಳು ಇವರೆಲ್ಲರೂ ಕೂಡ ಯಜ್ಞಕ್ಕೆ ಬೇಕು. ಅಂತಹ ಯಜ್ಞ, ಆ ಯಜ್ಞದಿಂದ ಆರಾಧಿಸಲ್ಪಡ್ತಕ್ಕಂತಹ ಶ್ರೀಮನ್ನಾರಾಯಣ ಯಜ್ಞಗಳಿಂದ, ಸಾಧಾರಣವಾದ ಯಜ್ಞಗಳಿಂದ ಸಾಧಿಸ್ಲಿಕ್ಕೆ ಸಾಧ್ಯವಿಲ್ಲದೆ ಇರತಕ್ಕಂತಹ ಮೋಕ್ಷ ಫಲವನ್ನು ಕೊಡ್ತಾನೆ. ಮೋಕ್ಷ ಅಂತನ್ನೋದು ಕೇವಲ ಯಜ್ಞಯಾಗಗಳಿಂದ ಸಿಗತಕ್ಕಂಥದ್ದಲ್ಲ. ಅಂತಹದ್ದು ಆ ಮೋಕ್ಷ. ಆದ್ರೆ ಚರು, ಪುರೋಡಾಶಾದಿ ದ್ರವ್ಯ, ಋತ್ವಿಜರ ಕ್ರಿಯೆ, ಇಂದ್ರ, ಅಗ್ನಿ ಮೊದಲಾದ ದೇವತೆಗಳು ಇವರೆಲ್ಲರ ಸಾಕಲ್ಯದಿಂದ ಮಾಡಿರ್ತಕ್ಕಂತಹ ಒಂದು ಯಜ್ಞ, ಅದು ಅಂತಹ ಯಜ್ಞದಿಂದ ಪ್ರೀತನಾದ ಭಗವಂತ ಮೋಕ್ಷ ಫಲವನ್ನು ಕೊಡ್ತಾನೆ. ಅಂತಹ ಯಜ್ಞೇಶ್ವರನಾದ ಭಗವಂತನನ್ನ ಧ್ರುವ ಅನೇಕ ದಕ್ಷಿಣೆಗಳಿಂದ ಸಹಿತವಾದ ಯಜ್ಞಗಳಿಂದ ಆರಾಧನೆ ಮಾಡಿದ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ದ್ರವ್ಯ ಕ್ರಿಯಾ ದೇವತಾನಾಂ ಕರ್ಮಾಕರ್ಮ ಫಲಪ್ರದಂ ಅಂತ ಇದೆ ಭಾಗವತ ಶ್ಲೋಕ. ಕರ್ಮಾಕರ್ಮ ಫಲಪ್ರದಂ ಅಂತನ್ನೋದು ಒಂದೇ ಪದ ಅಲ್ಲ. ದ್ರವ್ಯ ಕ್ರಿಯಾ ದೇವತಾನಾಂ ಕರ್ಮ ಅಂತ ಒಂದು, ಅಕರ್ಮ ಫಲಪ್ರದಂ ಅಂತ ಬೇರೆ ಬೇರೆಯಾಗಿ ಎರಡು ವಿಶೇಷಣಗಳು. ಬೇರೆ ವ್ಯಾಖ್ಯಾನಕಾರರು ಕರ್ಮ ಫಲಪ್ರದಂ ಅಂತ ಪಾಠ ಇಟ್ಕೊಂಡಿದ್ದಾರೆ. ಕರ್ಮಾಕರ್ಮ ಫಲಪ್ರದಂ ಅಂತಲ್ಲ, ಕರ್ಮ ಫಲಪ್ರದಂ ಅನ್ನೋ ಪಾಠವನ್ನ ಇಟ್ಟುಕೊಂಡು ದ್ರವ್ಯ ಕ್ರಿಯಾ ದೇವತೆಗಳಿಂದ ಆಗುವ ಯಜ್ಞಗಳಿಗೆ ಕರ್ಮನಾಗಿದ್ದಾನೆ, ಅಂದ್ರೆ ಯಜ್ಞಗಳಿಂದ ಸಾಧ್ಯನಾಗಿದ್ದಾನೆ, ಮತ್ತು ಕರ್ಮ ಫಲಪ್ರದನೂ ಕೂಡ ಆಗಿದ್ದಾನೆ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಆದ್ರೆ ಕರ್ಮ ಫಲಪ್ರದನಾದ ಭಗವಂತನನ್ನ ಧ್ರುವ ಆರಾಧನೆ ಮಾಡಿದ ಅಂದ್ರೆ ಕರ್ಮ ಫಲಕ್ಕೋಸ್ಕರ ಆರಾಧನೆ ಮಾಡಿದ ಅಂತ ಆಗ್ತದೆ. ಕರ್ಮ ಫಲಕ್ಕೋಸ್ಕರ ಆರಾಧನೆ ಮಾಡಿದ್ರೆ ಅದು ನಿಷ್ಕಾಮ ಕರ್ಮ ಅಂತ ಕರ್ಸ್ಕೊಳ್ಳೋದಿಲ್ಲ. ಆ ಒಂದು ಕರ್ಮಕ್ಕೆ ಮೋಕ್ಷ ಅನ್ನೋದು ಫಲ ಆಗೋದು ಇಲ್ಲ. ಕರ್ಮದ ಫಲ ಧ್ರುವಲೋಕಾಧಿಪತ್ಯ ಈಗಾಗಲೇ ಅವನಿಗೆ ಸಿಕ್ಕಿಬಿಟ್ಟಿದೆ. ಆದ್ರಿಂದ ಅವನು ಈಗ ಆ ಕರ್ಮವನ್ನ ಮಾಡೋದು ವ್ಯರ್ಥ. ಅಕರ್ಮ ಫಲವಾದ ಅಂದ್ರೆ ಕರ್ಮದಿಂದ ಪಡೆಯಲಾಗದ ಮೋಕ್ಷ ಫಲಕ್ಕೋಸ್ಕರ ಮಾಡ್ಬೇಕು ಅವನು. ಅದರಿಂದ ಅಕರ್ಮ ಫಲಪ್ರದಂ ಅಂತ ಇಟ್ಕೊಳ್ಬೇಕು. ಕರ್ಮ ಫಲಪ್ರದಂ ಅಲ್ಲ, ಅಕರ್ಮ ಫಲಪ್ರದಂ ಅಂದ್ರೆ ಕರ್ಮದಿಂದ ಪಡಿಲಿಕ್ಕೆ ಆಗದೆ ಇರತಕ್ಕಂತಹ ಯಾವ ಮೋಕ್ಷ ಇದೆ ಆ ಮೋಕ್ಷ ಫಲಕ್ಕೋಸ್ಕರ ಮಾಡಿದ ಯಜ್ಞಗಳನ್ನ ಅಂತ. ನಿಷ್ಕಾಮ ಕರ್ಮದೆ ಅದು. ಕರ್ಮದಿಂದ ಸಂತುಷ್ಟನಾಗಿರ್ತಕ್ಕಂತಹ ಭಗವಂತ ಕರ್ಮದ ಫಲ ಅಲ್ಲದೆ ಇರತಕ್ಕಂತಹ ಮೋಕ್ಷವನ್ನೂ ಕೊಡ್ತಾನೆ. ಆದ್ರಿಂದ ಕರ್ಮಾಕರ್ಮ ಫಲಪ್ರದಂ ಅಂತಾನೆ ಪಾಠ. ಕರ್ಮ ಅದು ಹಿಂದಿಂದ ಕನ್ವೆ ಮಾಡ್ಕೊಳ್ಬೇಕು. ಅಕರ್ಮ ಫಲಪ್ರದಂ ಕರ್ಮ. ಅಕರ್ಮ ದ್ರವ್ಯ ಕ್ರಿಯಾ ದೇವತಾನಾಂ ವಿಷಯಂ
ಅಕರ್ಮ ಫಲಪ್ರದಂ ಅಂದ್ರೆ ಮೋಕ್ಷ ಫಲಪ್ರದಂ ಅಂತ ಇದನ್ನ ಮಧ್ವಾಚಾರ್ಯರು ಅನ್ವಯ ಮಾಡಿ ಪದಚ್ಛೇದ ಮಾಡಿ ತೋರಿಸ್ತಾ ಇದ್ದಾರೆ. ದ್ರವ್ಯಕ್ರಿಯಾ ದೇವತಾನಾಂ ವಿಷಯಂ ಅಕರ್ಮ ಫಲಪ್ರದಂ ಮೋಕ್ಷ ಫಲಪ್ರದಂ ಅಂತ ಆಚಾರ್ಯರ ವಾಕ್ಯ. ದ್ರವ್ಯ ಕ್ರಿಯೆ ಹಾಗೂ ದೇವತೆಗಳಿಗೆ ಅಂದ್ರೆ ಅವರಿಂದ ಯುಕ್ತವಾದಂತಹ ಯಜ್ಞಗಳಿಗೆ ಕರ್ಮನಾಗಿದ್ದಾನೆ ಅಂದ್ರೆ ವಿಷಯನಾಗಿದ್ದಾನೆ. ಅವನ ಸಂತೋಷದ ಉದ್ದೇಶದಿಂದಲೇ ಯಜ್ಞಗಳನ್ನ ಮಾಡಬೇಕು. ಆ ಭಗವಂತ ಸಂತುಷ್ಟನಾದ ಅಂದ್ರೆ ಅಕರ್ಮ ಫಲವಾದಂತಹ ಅಂದ್ರೆ ಕರ್ಮ ಫಲವಲ್ಲದೆ ಇರತಕ್ಕಂತಹ ಕರ್ಮದಿಂದ ಲಭ್ಯವಾಗದೇ ಇರತಕ್ಕಂತಹ ಮೋಕ್ಷ ಫಲವನ್ನು ಕೊಡ್ತಾನೆ. ಕರ್ಮ ಬಂಧ ರಹಿತವಾದ ಮೋಕ್ಷ ಫಲವನ್ನು ಕೊಡ್ತಾನೆ ಅಂತ ಅರ್ಥ. ಹೀಗೆ ಕರ್ಮ ಫಲಪ್ರದಂ ಅಂತ ಪಾಠ. ದ್ರವ್ಯಕ್ರಿಯಾ ದೇವತಾನಾಂ ವಿಷಯಂ ಕರ್ಮ ಅಂದ್ರೆ ವಿಷಯಂ ಅಕರ್ಮ ಫಲಪ್ರದಂ ಕರ್ಮ ಫಲವಲ್ಲದಂತಹ ಮೋಕ್ಷ ಫಲವನ್ನು ತಂದು ಕೊಡ್ತಾನೆ. ಅಂತಹ ಭಗವಂತನನ್ನ ಕ್ರತುಭಿಹಿ ಭೂರಿದಕ್ಷಿಣೈಹಿ ಕ್ರತುಭಿಹಿ ಅನೇಕ ದಕ್ಷಿಣೆಗಳಿಂದ ಸಹಿತವಾದ ಯಜ್ಞಗಳಿಂದ ಆ ಯಜ್ಞೇಶನನ್ನ ಅಯಜತ ತ್ಯಾಗ ಮಾಡಿದ. ಅಥಾ ಯಜತ ಯಜ್ಞೇಶಂ ಕ್ರತುಭಿರ್ಭೂರಿ ದಕ್ಷಿಣೈಹಿ ದ್ರವ್ಯಕ್ರಿಯಾ ದೇವತಾನಾಂ ಕರ್ಮ ಫಲಪ್ರದಂ ಸರ್ವಾತ್ಮನ್ಯಚ್ಯುತೆ ಸರ್ವೇ ತೀವ್ರೌಘಾಂ ಭಕ್ತಿಮುದ್ವಹನ್ ದದರ್ಶಾತ್ಮನಿ ಭೂತೇಷು ತಮೇವಾವಸ್ಥಿತಂ ವಿಭುಂ. ಧ್ರುವ ಯಜ್ಞವನ್ನ ಮಾಡ್ತಾ ಮಾಡ್ತಾ ಸರ್ವಾಂತರ್ಯಾಮಿಯಾದ ಸಕಲ ಗುಣ ಪರಿಪೂರ್ಣನಾದ ಆ ಅಚ್ಯುತನಲ್ಲಿ ನಿರಂತರ ಪ್ರವಾಹ ರೂಪವಾದಂತಹ ಭಕ್ತಿಯನ್ನ ಮಾಡ್ತಾ ಇದ್ದಾನೆ. ಆ ರೀತಿ ಉತ್ತಮವಾದ ಭಕ್ತಿಯನ್ನ ಮಾಡ್ತಾ ತನ್ನೊಳಗೂ ಮತ್ತು ಬೇರೆಯವರ ಒಳಗೂ ಆ ಭಗವಂತನನ್ನೇ ಕಾಣ್ತಾ ಇದ್ದಾನೆ ಎಲ್ಲ ಕಡೆಯಲ್ಲಿ. ತಮೇವ ಅವಸ್ಥಿತಂ ವಿಭುಂ ಭೂತೇಶು ಆತ್ಮನಿ. ಭೂತೇಶು ಅಂದ್ರೆ ಎಲ್ಲ ಜೀವರ ಒಳಗೂ ಮತ್ತು ಆತ್ಮನಿ ತನ್ನೊಳಗೂ ಎಲ್ಲರ ಒಳಗೂ ಕೂಡ ಆ ಭಗವಂತನನ್ನ ಕಾಣ್ತಾ ಇದ್ದಾನೆ. ಸ್ಥಿತಂ ಎಲ್ಲರ ಒಳಗೂ ಇರ್ತಕ್ಕಂತಹ ಭಗವಂತನನ್ನ ಕಾಣ್ತಾ ಇದ್ದಾನೆ. ಭಕ್ತಿಯನ್ನ ಮಾಡ್ತಾ. ಎಂತಹ ಭಕ್ತಿ? ತೀವ್ರೌಘಾಂ ಭಕ್ತಿಂ ತೀವ್ರವಾದ ಓಘವಾದ ಭಕ್ತಿ. ಓಘ ಅಂದ್ರೆ ಪ್ರವಾಹ. ಭಗವಂತನಲ್ಲಿ ಅಚ್ಯುತೆ ತೀವ್ರೋಘಾಂ ಭಕ್ತಿಂ ಆ ಅಚ್ಯುತನಲ್ಲಿ ನಿರಂತರ ಪ್ರವಾಹ ರೂಪವಾದಂತಹ ಭಕ್ತಿಯನ್ನ ಮಾಡುತ್ತಾ ಎಲ್ಲರ ಒಳಗೂ ಕೂಡ ಇರುವ ಆ ಭಗವಂತನನ್ನ ಕಂಡುಕೊಂಡ ಅಂತ. ಸರ್ವಾತ್ಮನಿ ಅಚ್ಯುತೆ ಅಂತಿದೆ. ಸರ್ವಾತ್ಮನಿ ಅಂದ್ರೆ ಸರ್ವಾಂತರ್ಯಾಮಿ ಆಗಿರ್ತಕ್ಕಂತಹ ಅಂತ ಅರ್ಥ. ಸರ್ವಾಂತರ್ಯಾಮಿಯಾಗಿರ್ತಕ್ಕಂತಹ ಆ ಭಗವಂತನಲ್ಲಿ ತೀವ್ರವಾದ ಭಕ್ತಿಯನ್ನ ಮಾಡ್ತಾ ಎಲ್ಲ ಕಡೆಯಲ್ಲೂ ಕೂಡ ಆ ಭಗವಂತನನ್ನೇ ಕಾಣ್ತಾ ಇದ್ದಾನೆ. ತಮೇವ ಸರ್ವಾತ್ಮನ್ಯಚ್ಯುತೆ ಸರ್ವೇ ತೀವ್ರೋಘಾಂ ಭಕ್ತಿಮುದ್ವಹನ್ ದದರ್ಶಾತ್ಮನಿ ಭೂತೇಷು ತಮೇವಾವಸ್ಥಿತಂ ವಿಭುಂ ತಮೇವ ಶೀಲ ಸಂಪನ್ನಂ ಬ್ರಹ್ಮಣ್ಯಂ ದೀನವತ್ಸಲಂ ಗೋಪ್ತಾರಂ ಧರ್ಮ ಸೇತೂನಾಂ ಮೇನಿರೇ ಪಿತರಂ ಪ್ರಜಾಃ. ಧ್ರುವ ತುಂಬಾ ಚೆನ್ನಾಗಿ ರಾಜ್ಯಭಾರವನ್ನ ಮಾಡ್ತಾ ಇದ್ದಾನೆ. ಒಳ್ಳೆ ಸ್ವಭಾವ ಇತ್ತು ಅವನಲ್ಲಿ. ಶೀಲ ಸಂಪನ್ನಂ ಒಳ್ಳೆ ಶೀಲ ನಡತೆ. ಬ್ರಹ್ಮಣ್ಯಂ ಅಂದ್ರೆ ಬ್ರಾಹ್ಮಣರಲ್ಲಿ
ಒಳ್ಳೆ ಭಕ್ತಿ ಇತ್ತು ಅವನಿಗೆ. ದೀನವತ್ಸಲ, ದೀನರಲ್ಲಿ ವಾತ್ಸಲ್ಯವನ್ನ ತೋರ್ತಾ ಇದ್ದ. ಧರ್ಮಸೇತೂನಾಂ ಗೋಪ್ತಾರಂ, ಧರ್ಮದ ಮರ್ಯಾದೆಯನ್ನ ರಕ್ಷಣೆ ಮಾಡ್ತಾ ಇದ್ದ. ಯಾವತ್ತೂ ಕೂಡ ಧರ್ಮದ ಎಲ್ಲೆಯನ್ನ ಮೀರ್ತಾ ಇರಲಿಲ್ಲ ಅಂತ ಅರ್ಥ. ಧರ್ಮ ಸೇತು ಅಂದ್ರೆ ಧರ್ಮದ ಎಲ್ಲೆ, ಅದನ್ನ ಮೀರ್ತಾ ಇರಲಿಲ್ಲ, ಅದನ್ನ ರಕ್ಷಣೆ ಮಾಡ್ತಾ ಇದ್ದ. ಅಂದ್ರೆ ಧರ್ಮವನ್ನ ಬಿಟ್ಟು ಯಾವತ್ತೂ ಏನೂ ಮಾಡ್ತಾ ಇರಲಿಲ್ಲ. ಧರ್ಮ ಮರ್ಯಾದೆಯನ್ನು ಉಳಿಸ್ತಾ ಇದ್ದ, ಒಳ್ಳೆ ನಡತೆ ಉಳ್ಳವನಾಗಿದ್ದ. ಬ್ರಾಹ್ಮಣರಲ್ಲಿ ಉತ್ತಮವಾದ ಭಕ್ತಿಯನ್ನ ಮಾಡ್ತಾ ಇದ್ದ. ದೀನ ದಲಿತರಲ್ಲಿ ಒಳ್ಳೆ ವಾತ್ಸಲ್ಯವನ್ನ ತೋರ್ತಾ ಇದ್ದ. ಅಂತಹ ಧ್ರುವರಾಜನನ್ನ ಎಲ್ಲಾ ಪ್ರಜೆಗಳು ಕೂಡ ಸಾಕ್ಷಾತ್ ತಮ್ಮ ತಂದೆ ಅಂತಾನೆ ತಿಳ್ಕೊಂಡು ಬಿಟ್ರಂತೆ. ಮೇನಿರೇ ಪಿತರಂ ಪ್ರಜಾಹ, ಅಷ್ಟು ಚೆನ್ನಾಗಿ ತನ್ನ ಮಕ್ಕಳನ್ನ ನೋಡಿಕೊಳ್ಳುವಂತೆ ಎಲ್ಲ ಪ್ರಜೆಗಳನ್ನು ಕೂಡ ನೋಡ್ಕೊಳ್ತಾ ಇದ್ದ. ಎಲ್ಲಾ ಪ್ರಜೆಗಳು ಕೂಡ ಇವನು ಸಾಕ್ಷಾತ್ ನಮಗೆ ತಂದೆ ಅಂತಾನೆ ತಿಳ್ಕೊಂಡು ಬಿಟ್ಟಿದ್ರು. ಅಷ್ಟು ಚೆನ್ನಾಗಿ ಪ್ರಜೆಗಳನ್ನ ರಕ್ಷಣೆ ಮಾಡಿದ. ತಮೇವ ಶೀಲ ಸಂಪನ್ನಂ ಬ್ರಹ್ಮಣ್ಯಂ ದೀನವತ್ಸಲಂ ಗೋಪ್ತಾರಂ ಧರ್ಮಸೇತೂನಾಂ ಮೇನಿರೇ ಪಿತರಂ ಪ್ರಜಾಃ. ಷಟ್ತ್ರಿಂಶದ್ವರ್ಷಸಾಹಸ್ರಂ ಶಶಾಸ ಕ್ಷಿತಿಮಂಡಲಂ ಭೋಗೈ ಪುಣ್ಯಕ್ಷಯಂ ಕುರ್ವನ್ ಅಭೋಗೈರಶುಭಕ್ಷಯಂ. ಈಗ ತಾತ್ಪರ್ಯ ಎಲ್ಲವಲ್ಲ, ವಿಶ್ವಗ ಪೂರ್ಣಸ್ತತ ಸರ್ವಗ ಅಂತ ಹೇಳ್ತಿ ಇದೆಲ್ಲ ಏನು ತಾತ್ಪರ್ಯನಾ? ವಿಶ್ವಗ ಪೂರ್ಣಸ್ತತ ಸರ್ವಗ ಸಮಸ್ತಾಶ್ಚ ಅಭಿಧೀಯತೆ ಇತಿ ಅಭಿಧಾನಂ ತದಲ್ಲ. ಈ ಶ್ಲೋಕಕ್ಕೆ ಸರ್ವಾತ್ಮನ್ಯಚ್ಯುತೆ ಸರ್ವೇ ತೀವ್ರೌಘಾಂ ಭಕ್ತಿಮುದ್ವಹನ್ ದದರ್ಶಾತ್ಮನಿ ಭೂತೇಶು ತಮೇವಾವಸ್ಥಿತಂ ವಿಭುಂ ಅಂತ ಅಲ್ಲಿ ಸರ್ವಾತ್ಮನ್ಯಚ್ಯುತೆ ಸರ್ವೇ ಅಂತಿದೆ ಅಲ್ವಾ. ಅಲ್ಲಿ ಸರ್ವಾತ್ಮನಿ ಅಚ್ಯುತೆ ಸರ್ವೇ ಅಂತ 2 ಸಲ ಇದೆ. ಸರ್ವ ಅಂತನ್ನೋ ಶಬ್ದ ವಿಷ್ಣು ಸಹಸ್ರನಾಮದಲ್ಲಿ ಸರ್ವ ಶಿವಸ್ಥಾಣು ಅಂತ ಬಂದಿದೆ. ಸರ್ವ ಅಂತನ್ನೋದು ವಿಷ್ಣು ಸಹಸ್ರನಾಮದಲ್ಲಿ ಬರ್ತಕ್ಕಂತಹ ಒಂದು ನಾಮ. ಅಚ್ಯುತ ಅಂತಂದ್ರೆ ಭಗವಂತ, ಅವನು ಸರ್ವಾಂತರ್ಯಾಮಿಯಾಗಿದ್ದಾನೆ, ಪೂರ್ಣ ಗುಣನಾಗಿದ್ದಾನೆ ಅಂತ ಅರ್ಥ. ಅದಕ್ಕೆ ಸರ್ವಾತ್ಮನಿ ಅಚ್ಯುತೆ ಸರ್ವೇ ಅಂತಂದ್ರೆ ಅಚ್ಯುತ ಸರ್ವಾಂತರ್ಯಾಮಿಯಾಗಿದ್ದಾನೆ, ಪೂರ್ಣ ಗುಣನಾಗಿದ್ದಾನೆ ಅಂತ ಅರ್ಥ. ಈ ಪೂರ್ಣ ಗುಣನಾಗಿದ್ದಾನೆ ಅಂತನ್ನೋ ಅರ್ಥ ವಿಶ್ವಃ ಪೂರ್ಣಃ ತಥಾ ಸರ್ವಃ ಸಮಸ್ತಶ್ಚಾಭಿಧೀಯತೆ ಇತ್ಯಭಿಧಾನಂ ಅಂತ ಆಚಾರ್ಯರು ಅಭಿಧಾನ ಅಂತನ್ನೋ ಗ್ರಂಥದ ಉದಾಹರಣೆ ಮಾಡಿ ತೋರಿಸ್ತಾ ಇದ್ದಾರೆ. ಸರ್ವ ಅನ್ನೋ ಶಬ್ದಕ್ಕೆ ಪೂರ್ಣ ಅನ್ನೋ ಅರ್ಥ ಇದೆ ಅಭಿಧಾನ ಗ್ರಂಥದಲ್ಲಿ ಅಂತ. ವಿಶ್ವ, ಸರ್ವ, ಸಮಸ್ತ ಅನ್ನೋ ಶಬ್ದಗಳು ಪೂರ್ಣ ಅನ್ನೋ ಅರ್ಥದಲ್ಲಿ ಇದ್ದಾವೆ ಅಂತ ಅಭಿಧಾನ ಗ್ರಂಥ ಹೇಳ್ತಾ ಇದೆ. ಹಾಗಾಗಿ ಸರ್ವ ಪೂರ್ಣ, ಸರ್ವಗುಣ ಪೂರ್ಣ ಗುಣನಾಗಿದ್ದಾನೆ, ಸರ್ವಾಂತರ್ಯಾಮಿ ಆಗಿದ್ದಾನೆ ಅಚ್ಯುತ. ಸರ್ವಾತ್ಮನಿ ಅಚ್ಯುತೆ ಸರ್ವೇ ಅಂತ. ಯಾಕೆಂದ್ರೆ ಇಲ್ಲಿ ಬೇರೆ ವ್ಯಾಖ್ಯಾನಕಾರರು ಅಸರ್ವೇ ಅಂತ ಮಾಡ್ಕೊಂಡಿದ್ದಾರೆ. ಅದನ್ನ ಅಕಾರ ಸೇರಿಸ್ಕೊಂಡಿದ್ದಾರೆ. ಸೇರಿಸ್ಕೊಂಡು ಅಸರ್ವೇ ಅಂದ್ರೆ ಸರ್ವೋಪಾಧಿ ವರ್ಜಿತ, ಸರ್ವ ಅತಿರಿಕ್ತನಾಗಿದ್ದಾನೆ ಅಂತ ಹೀಗೆಲ್ಲ ವ್ಯಾಖ್ಯಾನ ಮಾಡಿದ್ದಾರೆ ಈ ಶ್ಲೋಕಕ್ಕೆ. ಅದು ಅನಾವಶ್ಯಕ. ಸರ್ವಾತಿರಿಕ್ತನಾಗಿದ್ದಾನೆ, ಸರ್ವೋಪಾಧಿ ವರ್ಜಿತನಾಗಿದ್ದಾನೆ ಅಂತೆಲ್ಲ ಅರ್ಥ ಮಾಡಿದ್ದಾರೆ. ವೀರರಾಘ ವ್ಯಾಖ್ಯಾನದಲ್ಲಿ ಪರಮಾತ್ಮ ಸರ್ವಶಬ್ದದಿಂದ ವಾಚ್ಯನಾಗಿದ್ದಾನೆ ಅಂತ ಹೇಳಿದ್ದಾರೆ. ಸರ್ವಶಬ್ದ ವಾಚ್ಯ ಹೇಗೆ ಅನ್ನೋದನ್ನು ಹೇಳಲಿಲ್ಲ ಅವರು. ಆಮೇಲೆ ಎಲ್ಲದಕ್ಕೂ
ಅಂತರ್ಯಾಮಿಯಾಗಿರೋದ್ರಿಂದ ಎಲ್ಲಾ ಶಬ್ದಗಳಿಂದಲೂ ವಾಚ್ಯನಾಗಿದ್ದಾನೆ ಅಂತ ಅಷ್ಟು ಮಾತ್ರ ಹೇಳಿದ್ದಾರೆ. ಎಲ್ಲ ಶಬ್ದಕ್ಕೂ ಎಲ್ಲರ ಅಂತರ್ಯಾಮಿ ಆದ್ರಿಂದ ಎಲ್ಲ ಶಬ್ದಗಳಿಂದಲೂ ವಾಚ್ಯ ಅಂತ. ಸರ್ವ ಶಬ್ದಕ್ಕೆ ಸರ್ವಾಂತರ್ಯಾಮಿ ಅನ್ನೋ ಅರ್ಥವನ್ನ ಇಟ್ಟುಕೊಂಡ್ರೆ ಸರ್ವಾತ್ಮ ಅಂದ್ರು. ಸರ್ವ ಹಿಂದೆ ಬಂದಿದೆ ಸರ್ವಾತ್ಮನಿ ಅನ್ನೋದು, ಮತ್ತೆ ಪುನಃ ಅದನ್ನೇ ಹೇಳಿದ ಹಾಗೆ ಆಗ್ತದೆ, ಪುನರುಕ್ತಿ ಬರ್ತದೆ. ಶುಕದೇವ ವ್ಯಾಖ್ಯಾನದಲ್ಲಿ ಸರ್ವ ಅಂತನ್ನೋದು ಅದು ಸ್ಮೃತಿಗಳಲ್ಲಿ ಪ್ರಸಿದ್ಧನಾದವನು ಅಂತ ಆ ರೀತಿ ವ್ಯಾಖ್ಯಾನ ಮಾಡಿದ್ದಾರೆ. ಅದಕ್ಕೊಂದು ಸ್ಮೃತಿಯನ್ನು ಉದಾಹರಣೆ ಮಾಡ್ತಾರೆ. ಯಸ್ಮಿನ್ ಸರ್ವಂ ಯತಃ ಸರ್ವಂ ಯಸ್ಸರ್ವ ರೂಪದೃಕ್ ಅಂತ ಸ್ಮೃತಿ ಇದೆ. ಆದ್ರಿಂದ ಸರ್ವ ಅಂತಂದ್ರೆ ಸ್ಮೃತಿಗಳಲ್ಲಿ ಪ್ರಸಿದ್ಧನಾದವನು. ಆದ್ರೆ ಅಲ್ಲಿ ಸರ್ವ ಅನ್ನೋ ಶಬ್ದದಿಂದ ಸ್ಮೃತಿಗಳು ಭಗವಂತನನ್ನ ಯಾಕೆ ಕರೆದಿದ್ದಾರೆ ಅನ್ನೋದನ್ನ ಅವರು ಹೇಳಲಿಲ್ಲ. ಪೂರ್ಣನಾದ್ದರಿಂದ ಸರ್ವ ಶಬ್ದ ವಾಚ್ಯ ಅಂತ ಹೇಳಬೇಕು. ಅದನ್ನ ಎಲ್ಲಿ ಹೇಳಿದ್ದಾರೆ ಅಂದ್ರೆ ಅಭಿಧಾನ ಅನ್ನೋ ಗ್ರಂಥದಲ್ಲಿ ಹೇಳಿದ್ದಾರೆ. ಅದನ್ನ ಮಧ್ವಾಚಾರ್ಯರು ತೋರಿಸ್ಕೊಡ್ತಾರೆ. ಗಿರಿಧರಿ ವ್ಯಾಖ್ಯಾನದಲ್ಲಿ ಮಾತ್ರ ತಗೊಂಡಿದ್ದಾರೆ ಅವರು. ಅಭಿಧಾನ ವಚನವನ್ನೇ ಅವರು ಸ್ವೀಕಾರ ಮಾಡಿ ಸರ್ವ ಶಬ್ದವಾಚ್ಯ ಭಗವಂತ ಪೂರ್ಣನಾದ್ದರಿಂದ ಅಂತ ಅದೇ ಅರ್ಥವನ್ನೇ ಅವರು ಒಬ್ರು ಹೇಳಿದ್ದಾರೆ ಅಷ್ಟೇ. ಬೇರೆ ಯಾವ ವ್ಯಾಖ್ಯಾನಕಾರರು ಹೇಳಲಿಲ್ಲ. ಮಧ್ವಾಚಾರ್ಯರು ಆ ಅಭಿಧಾನ ಗ್ರಂಥವನ್ನ ನಮಗೆ ತಿಳಿಸಿಕೊಟ್ಟು ವಿಶ್ವಪೂರ್ಣಸ್ತಥಾ ಸರ್ವಃ ಸಮಸ್ತಶ್ಚಾಭಿಧೀಯತೆ ಇತ್ಯಭಿಧಾನಂ ಅಂತ ಸರ್ವ ಅನ್ನೋ ಶಬ್ದಕ್ಕೆ ಪೂರ್ಣ ಅನ್ನೋ ಅರ್ಥ ಇದೆ. ಹಾಗಾಗಿ ಸರ್ವಾತ್ಮನಿ ಅಚ್ಯುತೆ ಸರ್ವೇ ಅಂದ್ರೆ ಅಚ್ಯುತ ಸರ್ವಾಂತರ್ಯಾಮಿಯಾಗಿದ್ದಾನೆ, ಪೂರ್ಣ ಗುಣ ಉಳ್ಳವನಾಗಿದ್ದಾನೆ ಅಂತ ಅರ್ಥ. ಅಂತಹ ಪೂರ್ಣ ಗುಣವುಳ್ಳಂತಹ ಸರ್ವಾಂತರ್ಯಾಮಿಯಾದಂತಹ ಅಚ್ಯುತನಲ್ಲಿ ತೀವ್ರೋಗಾಂ ಭಕ್ತಿಂ ತೀವ್ರವಾದ ನಿರಂತರವಾದ ಭಕ್ತಿ ಪ್ರವಾಹವನ್ನ ಮಾಡ್ತಾ ಎಲ್ಲರ ಒಳಗೂ ಮತ್ತು ತನ್ನ ಒಳಗೂ ಭಗವಂತನನ್ನೇ ಇರೋದನ್ನ ಕಂಡುಕೊಂಡ ಧ್ರುವ. ಅಂತಹ ಧ್ರುವನನ್ನ ಇವರೆಲ್ಲರೂ ಕೂಡ ಜನರೆಲ್ಲರೂ ಕೂಡ ತನ್ನ ತಂದೆ ಅಂತಾನೇ ಭಾವಿಸಿದರು. ಯಾಕೆ? ಅವನು ಶೀಲ ಸಂಪನ್ನ, ಬ್ರಹ್ಮಣ್ಯ, ದೀನವತ್ಸಲ, ಧರ್ಮಸೇತೂನಾಂ ಗೋಪ್ತಾರ. ಒಳ್ಳೆ ಶೀಲವುಳ್ಳವನಾಗಿದ್ದ, ಬ್ರಾಹ್ಮಣರಲ್ಲಿ ಒಳ್ಳೆ ಭಕ್ತಿ ಇತ್ತು, ದೀನವತ್ಸಲನಾಗಿದ್ದ, ಧರ್ಮದ ಮರ್ಯಾದೆಯನ್ನ ರಕ್ಷಣೆ ಮಾಡ್ತಾ ಇದ್ದ. ಹಾಗಾಗಿ ಎಲ್ಲರೂ ಕೂಡ ಆ ಧ್ರುವನನ್ನ ತನ್ನ ತಂದೆ ಅಂತಾನೇ ಭಾವಿಸಿದರು. ಇಂತಹ ಧ್ರುವ ಅನೇಕ ಸುಖ ಭೋಗಗಳನ್ನ ಅನುಭವಿಸ್ತಾ ಪ್ರಾರಬ್ಧ ಪುಣ್ಯ ಕರ್ಮಗಳನ್ನೆಲ್ಲ ದುಃಖ ಭೋಗಗಳಿಂದ ಪ್ರಾರಬ್ಧ ಕರ್ಮ ಕ್ಷಯ ಮಾಡಿಕೊಂಡ, ಸುಖ ಭೋಗಗಳಿಂದ ಪ್ರಾರಬ್ಧ ಪುಣ್ಯ ಕರ್ಮವನ್ನು ಸಂಪಾದನೆ ಮಾಡಿದ. ಹೀಗೆ ಮಾಡ್ತಾ 36,000 ವರ್ಷಗಳ ಕಾಲ ಈ ನಮ್ಮ ಭೂಮಿಯನ್ನ ಆಳಿದ. 36 ವರ್ಷ ಸಾಹಸ್ರಂ ಕ್ಷಿತಿಮಂಡಲಂ ಶಶಾಸ. ಈ ಇಡೀ ಭೂಮಂಡಲವನ್ನ 36,000 ವರ್ಷಗಳ ಕಾಲ ಆಳಿದ. ಭೋಗೈಹಿ ಪುಣ್ಯಕ್ಷಯಂ ಕುರ್ವನ್ ಅಭೋಗೈಹಿ ಅಶುಭಕ್ಷಯಂ ಅಂತ. ಭೋಗಗಳಿಂದ ಅಂದ್ರೆ ಸುಖ ಭೋಗಗಳಿಂದ ಪುಣ್ಯ ಪ್ರಾರಬ್ಧ ಪುಣ್ಯದ ಕರ್ಮವನ್ನ, ಅಭೋಗೈಹಿ ಅಶುಭಕ್ಷಯ. ಅಭೋಗ ಅಂತಂದ್ರೆ ದುಃಖ ಭೋಗ. ಆ ದುಃಖ ಭೋಗಗಳಿಂದ ಪ್ರಾರಬ್ಧ ಪಾಪಕ್ಷಯ ಅದನ್ನ ಮಾಡಿಕೊಂಡ. ಸುಖ ಭೋಗಗಳಿಂದ ಪ್ರಾರಬ್ಧ ಪುಣ್ಯ ಏನಿತ್ತು ಅದನ್ನ ಕ್ಷಯ ಮಾಡಿಕೊಂಡ. ಭೋಗೈಹಿ ಅಂತ ಪುಣ್ಯಕ್ಷಯ. ಅಭೋಗೈಹಿ ಅಂದ್ರೆ ಭೋಗ ವಿರುದ್ಧವಾದದ್ದು, ಅಂದ್ರೆ ದುಃಖ ಅನುಭವ. ಆ ದುಃಖಾನುಭವಗಳಿಂದ ಅಶುಭ ಪ್ರಾರಬ್ಧ ಪಾಪಗಳೇನಿದ್ವು ಆ ಪಾಪದ ಕ್ಷಯವನ್ನು ಮಾಡಿಕೊಂಡ. ಹೀಗೆ 36,000 ವರ್ಷಗಳ ಕಾಲ ಈ ಭೂಮಂಡಲವನ್ನ ಆಳಿದ. 36 ವರ್ಷ ಸಾಹಸ್ರಂ ಶಶಾಸ ಕ್ಷಿತಿಮಂಡಲಂ.
ಭೋಗೈ ಪುಣ್ಯಕ್ಷಯಂ ಕುರ್ವನ್ ಅಭೋಗೈರಶುಭಕ್ಷಯಂ ಏವಂ ಬಹುಸವಂ ಕಾಲಂ ಮಹಾತ್ಮಾ ಅವಿಕಲೇಂದ್ರಿಯಃ ತ್ರಿವರ್ಗೌಪಯಿಕಂ ನೀತ್ವಾ ಪುತ್ರಾಯಾದಾನ್ ನೃಪಾಸನಂ. 36,000 ವರ್ಷಗಳ ಕಾಲ ಭೂಮಂಡಲವನ್ನ ಆಳಿದ ನಂತರದಲ್ಲಿ ಧ್ರುವ ತನ್ನ ಮಗನಿಗೆ ರಾಜ್ಯ ಸಿಂಹಾಸನವನ್ನ ವಹಿಸಿಕೊಟ್ಟ ಅಂತ ಹೇಳ್ತಾ ಇದ್ದಾರೆ. ಈ 36,000 ವರ್ಷಗಳ ಕಾಲ ಅಂತೇನಿದೆ ಇದು ಹೇಗಿತ್ತು ಅಂತಂದ್ರೆ ಬಹುಸವಂ, ಅನೇಕ ಯಜ್ಞಗಳನ್ನ ಮಾಡ್ತಾ ಇದ್ದ. ಯೌವನ ಕಾಲ, ಅದು ದೀರ್ಘವಾದಂತಹ ಕಾಲ. ಬಹುಸವಂ ಕಾಲಂ. ಮಹಾತ್ಮನಾದಂತಹ ಧ್ರುವ ಅವಿಕಲೇಂದ್ರಿಯ ಅಂತ, ಅವನ ಇಂದ್ರಿಯಗಳು ಸುದೃಢವಾಗಿಯೇ ಇತ್ತು. 36,000 ವರ್ಷಗಳ ಕಾಲನೂ ಕೂಡ ಯೌವನ ಕಾಲವನ್ನೇ ಅನುಭವಿಸಿದ. ಅವನ ಇಂದ್ರಿಯಗಳು ಅವಿಕಲವಾಗಿಯೇ ಇತ್ತು. ಇಂದ್ರಿಯಗಳಲ್ಲಿ ಯಾವುದೇ ರೀತಿಯಾದ ಕೊರತೆ ಇರಲಿಲ್ಲ. ದೀರ್ಘವಾದ ಯೌವನ ಕಾಲ, 36,000 ವರ್ಷಗಳ ದೀರ್ಘಕಾಲದ ಯೌವನ. ಯುವಕನಾಗಿಯೇ ಇದ್ದಂತೆ ಅಷ್ಟು ವರ್ಷನೂ ಕೂಡ. ಯಾವ ಇಂದ್ರಿಯಗಳು ಕೂಡ ಯಾವುದೇ ಇಂದ್ರಿಯಗಳು ಕೂಡ ಅವನಿಗೆ ಕುಂಠಿತವಾಗಿರ್ಲಿಲ್ಲ, ಚೆನ್ನಾಗೇ ಇತ್ತು. ಎಲ್ಲಾ ಕಾಲವನ್ನು ಕೂಡ ಧರ್ಮ ಅರ್ಥ ಕಾಮ ಎಂಬ ತ್ರಿವರ್ಗ ಸಾಧನೆಗೆ ಉಪಯುಕ್ತವಾದಂತಹ ಒಂದು ಯೌವನ ಕಾಲ. ತ್ರಿವರ್ಗ ಔಪಯಿಕಂ ಅಂತ. ಧರ್ಮಾರ್ಥ ಕಾಮಗಳೇನಿದ್ದಾವೆ ಇದನ್ನ ತ್ರಿವರ್ಗ ಅಂತ ಕರೀತಾರೆ. ಆ ತ್ರಿವರ್ಗಕ್ಕೆ ಔಪಯಿಕಂ, ಆ ತ್ರಿವರ್ಗ ಸಾಧನೆಗೆ ಉಪಯುಕ್ತವಾದಂತದ್ದು ಈ ದೀರ್ಘವಾದ ಯೌವನ ಕಾಲ. ಆ ರೀತಿ ಯೌವನ ಕಾಲವನ್ನ ಚೆನ್ನಾಗಿ ಸುದೃಢವಾದ ಇಂದ್ರಿಯಗಳಿಂದಲೇ ಕಳೆದ. ಆಮೇಲೆ ಮಗನಿಗೆ ರಾಜ್ಯದ ಸಿಂಹಾಸನವನ್ನ ಬಿಟ್ಟುಕೊಟ್ಟ. ಏವಂ ಬಹುಸವಂ ಕಾಲಂ ಮಹಾತ್ಮಾ ಅವಿಕಲೇಂದ್ರಿಯಃ ತ್ರಿವರ್ಗೌಪಯಿಕಂ ನೀತ್ವಾ ಪುತ್ರಾಯಾದಾನ್ ನೃಪಾಸನಂ. ಮನ್ಯಮಾನೈದಂ ವಿಶ್ವಂ ಮಾಯಾರಚಿತಮಾತ್ಮನಿ ಅವಿದ್ಯಾರಚಿತ ಸ್ವಪ್ನ ಗಂಧರ್ವ ನಗರೋಪಮಂ. ಹೀಗೆ ಧ್ರುವ ರಾಜ್ಯವನ್ನ ಮಗನಿಗೆ ಬಿಟ್ಟುಕೊಟ್ಟು ಈ ಲೋಕ, ಈ ರಾಜ್ಯ, ಈ ಪ್ರಪಂಚ ಎಲ್ಲವೂ ಕೂಡ ಕೆಲಕಾಲ ಮಾತ್ರ ನಮ್ಮ ಜೊತೆಯಲ್ಲಿ ಇರುವಂಥದ್ದು. ಇದೆಲ್ಲವೂ ಕೂಡ ಅನಿತ್ಯ ಅಂತ ತಿಳ್ಕೊಂಡ. ಸ್ವಲ್ಪ ಕಾಲ ಮಾತ್ರ ನಮ್ಮ ಜೊತೆಯಲ್ಲಿ ಇದ್ದು ಇದೆಲ್ಲ ಕಣ್ಮರೆಯಾಗಿ ಬಿಡ್ತದೆ ಅಂತ ತಿಳ್ಕೊಳ್ತಾ ಇದ್ದಾನೆ. ಈ ಪ್ರಪಂಚ ಭಗವಂತ ಸೃಷ್ಟಿ ಮಾಡಿರ್ತಕ್ಕಂತಹ ಒಂದು ಅದ್ಭುತ. ಭಗವಂತ ತನ್ನಲ್ಲಿಯೇ ತನ್ನ ಇಚ್ಛೆಯಿಂದ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಈ ಪ್ರಪಂಚ. ಇದು ಭಗವಂತ ತನ್ನ ಅದ್ಭುತವಾದ ಶಕ್ತಿಯಿಂದ ಸೃಷ್ಟಿ ಮಾಡಿದ್ದಾದ್ರಿಂದ ಇದು ಸತ್ಯ, ಆದರೆ ಶಾಶ್ವತ ಅಲ್ಲ. ಪ್ರಪಂಚ ಇದು ಸತ್ಯವಾಗಿದ್ರೂ ಕೂಡ ಇದು ಶಾಶ್ವತ ಅಲ್ಲ. ಇದು ಕೆಲವು ಕಾಲ ಮಾತ್ರ ತೋರ್ತದೆ ನಮಗೆಲ್ಲ. ಅದು ಕಣ್ಮರೆಯಾಗಿ ಬಿಡ್ತದೆ. ಆಮೇಲೆ ನಾವು ಅದರ ಜೊತೆಯಲ್ಲಿ ಯಾವಾಗ್ಲೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅವಿದ್ಯಾರಚಿತ ಸ್ವಪ್ನ ಗಂಧರ್ವ ನಗರೋಪಮಂ ಅಂತ. ನಮ್ಮ ಸ್ವಪ್ನ ಏನಿದೆ, ಸ್ವಪ್ನದಲ್ಲಿ ಭಗವಂತನಿಂದ ರಚಿತವಾದ ಸ್ವಪ್ನ ಪದಾರ್ಥಗಳು. ಸ್ವಪ್ನದಲ್ಲಿ ನಾವು ಅನೇಕ ಪದಾರ್ಥಗಳನ್ನ ಕಾಣ್ತೇವೆ. ಗಂಧರ್ವ ನಗರ, ಸ್ವಪ್ನದಲ್ಲಿ ರಚಿತವಾದ ಗಂಧರ್ವ ನಗರ.
ನಿದ್ದೆಯಲ್ಲಿ ಸ್ವಪ್ನದಲ್ಲಿ ನಾವು ಕಾಣ್ತೇವೆ. ಅದನ್ನ ಸೃಷ್ಟಿ ಮಾಡಿದವರು ಯಾರು? ಒಳಗೆ ಭಗವಂತ, ತೈಜಸ ನಾಮಕನಾದಂತಹ ಭಗವಂತ ಅದ್ಭುತವಾದ ಪ್ರಪಂಚವನ್ನ ಸ್ವಪ್ನದಲ್ಲಿ ಸೃಷ್ಟಿ ಮಾಡಿ ತೋರಿಸ್ತಾನೆ. ಅದು ಭಗವಂತನ ಇಚ್ಛೆಯಿಂದಲೇ ತೋರ್ತಕ್ಕಂಥದ್ದು. ಸುಳ್ಳಾದ ಸ್ವಪ್ನ ಗಂಧರ್ವ ನಗರ, ಅದು ನಿಜವಾದ ಗಂಧರ್ವ ನಗರ ಅಲ್ಲ. ಸ್ವಪ್ನದಲ್ಲಿ ಕಾಣುವ ಗಂಧರ್ವ ನಗರ, ನಾವದನ್ನ ನಿಜವಾದ ಗಂಧರ್ವ ನಗರ ಅಂತ ತಿಳ್ಕೊಳ್ತೇವಲ್ಲ, ಅದು ಭ್ರಮೆ. ಸ್ವಪ್ನದಲ್ಲಿ ಕಂಡದ್ದು ಅಂತ ನಾವು ಸ್ವಪ್ನವನ್ನ ಕಾಣುವಾಗ ನಮಗೆ ಗೊತ್ತಾಗೋದಿಲ್ಲ. ಅದು ಸ್ವಪ್ನದಲ್ಲಿ ಕಾಣೋದು ಮಾತ್ರ, ಅದು ನಿಜವಾದದ್ದಲ್ಲ ಅಂತ ಅನ್ನೋದು ಎಚ್ಚರ ಆದ್ಮೇಲೆ ಗೊತ್ತಾಗ್ತದೆ ನಮಗೆ. ಅಲ್ಲಿವರೆಗೆ ನಾವು ನಿಜವಾದ ಗಂಧರ್ವ ನಗರ ಅಂತಾನೆ ತಿಳ್ಕೊಂಡ್ ಬಿಟ್ಟಿರ್ತೇವೆ. ಆದ್ರಿಂದ ಅದು ಸುಳ್ಳು. ಸುಳ್ಳಾದ ಸ್ವಪ್ನದ ಗಂಧರ್ವ ನಗರದಂತೆ ಕೆಲವು ಕಾಲ ಮಾತ್ರ ತೋರಿ ಮತ್ತೆ ಕಣ್ಮರೆ ಆಗ್ಬಿಡ್ತದೆ ಅಂತ ಈ ಪ್ರಪಂಚ. ಅಂದ್ರೆ ಗಂಧರ್ವ ನಗರ ಸ್ವಪ್ನದಲ್ಲಿ ಕೆಲವು ಕಾಲ ಮಾತ್ರ ಕಾಣಿಸ್ತದೆ, ಅಂದ್ರೆ ಸ್ವಪ್ನ ಕಾಲದಲ್ಲಿ ಮಾತ್ರ ಕಾಣಿಸ್ತದೆ, ಆಮೇಲೆ ಅದಿರೋದಿಲ್ಲ, ಕಣ್ಮರೆ ಆಗ್ಬಿಡ್ತದೆ. ಎಷ್ಟು ಅದ್ಭುತವಾದ ಪ್ರಪಂಚವನ್ನು ನಾವು ನೋಡಿದ್ದೇವೆ ಸ್ವಪ್ನದಲ್ಲಿ. ಆದ್ರೆ ಏನ್ ಮಾಡೋದು? ಸ್ವಪ್ನ ಮುಗಿದ ತಕ್ಷಣದಲ್ಲಿ ಏನೂ ಇರೋದಿಲ್ಲ, ಎಲ್ಲ ನಾಶ ಆಗಿಬಿಡ್ತದೆ. ಹಾಗೆ ಈ ಪ್ರಪಂಚವು ಕೂಡ ಅದ್ಭುತವಾದ ಸೃಷ್ಟಿ, ಭಗವಂತನ ಇಚ್ಛೆಯಿಂದ ಸೃಷ್ಟವಾದದ್ದು. ಸತ್ಯ, ಸ್ವಪ್ನದಲ್ಲಿ ಕಂಡದ್ದು ಸತ್ಯನೇ, ಹಾಗೆ ಈ ಪ್ರಪಂಚವೂ ಸತ್ಯ. ಆದರೆ ಸ್ವಪ್ನದಲ್ಲಿ ತೋರಿದ ವಸ್ತು ಹೇಗೆ ಶಾಶ್ವತವಲ್ಲವೋ, ಸ್ವಲ್ಪ ಕಾಲ ಇದ್ದು ನಾಶವಾಗ್ತದೋ, ಹಾಗೆ ಈ ಪ್ರಪಂಚವೂ ಕೂಡ ಶಾಶ್ವತ ಅಲ್ಲ, ಕೆಲವು ಕಾಲ ಇರ್ತದೆ. ಸ್ವಪ್ನ ಬಹಳ ಅತ್ಯಲ್ಪ ಕಾಲ, ಇದು ಇನ್ನು ಸ್ವಲ್ಪ ದೀರ್ಘಕಾಲದಲ್ಲಿ ಇರ್ತದೆ ಅಷ್ಟೇ. ಆದ್ರೆ ಅದು ಸತ್ಯ, ಇದು ಸತ್ಯ. ಇದು ಕೂಡ ಸ್ವಲ್ಪ ಕಾಲ ಮಾತ್ರ ಇದ್ದು ಮತ್ತೆ ನಮ್ಮ ಕಣ್ಮರೆ ಆಗ್ತದೆ. ಇದು ಯಾರು ಕೂಡ ಶಾಶ್ವತವಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಈ ಪ್ರಪಂಚದ ಜೊತೆಗೆ. ಈ ಪ್ರಪಂಚವೂ ಕೂಡ ಯಾರ ಜೊತೆಯಲ್ಲಿಯೂ ಕೂಡ ಶಾಶ್ವತವಾಗಿ ಇರ್ತಕ್ಕಂಥದ್ದಲ್ಲ. ಇದು ಅಶಾಶ್ವತ, ಅನಿತ್ಯ ಅಂತ ಹೀಗೆ ಚಿಂತನೆಯನ್ನ ಮಾಡಿದ ಧ್ರುವ. ಈ ಶ್ಲೋಕಕ್ಕೆ ಬೇರೆ ಬೇರೆ ವ್ಯಾಖ್ಯಾನಕಾರರು ಬಹಳ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಅದನ್ನೆಲ್ಲ ಹೇಳಲಿಕ್ಕೆ ಸ್ವಲ್ಪ ಸಮಯ ತಗೊಳ್ತದೆ, ನಾಳೆ ದಿವಸ ನೋಡೋಣ. ಮಧ್ವಾಚಾರ್ಯರು ವರಾಹ ಪುರಾಣದ ವಾಕ್ಯ ಮತ್ತು ಸ್ಕಂದ ಪುರಾಣದ ವಾಕ್ಯವನ್ನ ಉದಾಹರಿಸಿ ಈ ಶ್ಲೋಕದ ಅಭಿಪ್ರಾಯವನ್ನ ತಿಳಿಸಿದ್ದಾರೆ. ಅದೆಲ್ಲವನ್ನು ಕೂಡ ಮತ್ತೆ ನಾಳೆ ದಿವಸ ವಿಚಾರ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಮನ್ಯಮಾನ ಇದಂ ವಿಶ್ವಂ ಮಾಯಾ ರಚಿತಮಾತ್ಮನಿ ಅವಿದ್ಯಾ ರಚಿತ ಸ್ವಪ್ನ ಗಂಧರ್ವ ನಗರೋಪಮಂ. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಗುರುಗಳೇ. ಎರಡು ಪ್ರಶ್ನೆ ಕೇಳಿಕ್ ಮಾಡಿದ್ದಾರೆ. ಈ ನಮಸ್ಕಾರ. 30,000 ವರ್ಷ ಬಂದು ಭೂಮಂಡಲ ಬಂದು ಅವ ಪರಿಪಾಲನೆ ಮಾಡಿದ ಹಂಗಂದ್ರೆ ಭೂಮಂಡಲ ಎಂಬುದು ಯಾವ ಪ್ರದೇಶ ಅದು? ಇಡೀ ಭೂಮಂಡಲ ಅಂತ ಹೇಳ್ತಾರೆ. ಅದು 7 ಸಮುದ್ರ ಎಲ್ಲ ಅದು ಎಷ್ಟು ಪ್ರದೇಶ ಅನ್ನೋದನ್ನ ಸ್ಪಷ್ಟವಾಗಿ ಎಲ್ಲೂ ಹೇಳಿಲ್ಲ. ಓಕೆ. ಓಕೆ. ಆಮೇಲೆ ಈ 30,000 ವರ್ಷ ಆಳಿದ ಅಂದ್ರೆ ಅದೇನು ಕೃತಯುಗದಲ್ಲಿ ನಡೆದ ಕಥೆ? ಇದು ಒಂದು ಕೃತಯುಗದಲ್ಲಿ ನಡೆದ ಘಟನೆ ಅದು. ಹೌದು. ಇಟ್ಟು ದೀರ್ಘಕಾಲ ಬಂದಿರೋದು ಎಂಬುದು ಒಂದು ಕೃತಯುಗ. ಅವಾಗೆಲ್ಲ ಆಯುಷ್ಯ ಜಾಸ್ತಿ ಇತ್ತಲ್ವ. ಈ ವಿಶ್ವಗ ಪೂರ್ಣಗ ತಥಾ ಸರ್ವಗ ಅಂತ ಹೇಳಿ ಅದು ಪೂರ್ಣ ಸರ್ವಾಂಗ ಸತ್ವ ಪೂರ್ಣ
ಸಮಸ್ತಗ ಚ ಅಪಿ ದೀಯತೆ, ಅದೇನು ಸಮಸ್ತಗ ಶಬ್ದ ಎಲ್ಲಿ, ಅದು ಎಲ್ಲಿ ಕೊಡುತ್ತೆ ಅದು? ಸಮಸ್ತ ಅಂತನೂ ಅರ್ಥ ಇದೆ ಅಂತ ಅಭಿಧಾನ, ಅದು ಕೋಶ. ಅಭಿಧಾನ ಅನ್ನೋದು ಒಂದು ಡಿಕ್ಷನರಿ. ಓಕೆ. ವಿಶ್ವ, ಪೂರ್ಣ, ಸರ್ವ, ಸಮಸ್ತ ಅಂತ ಹೀಗೆಲ್ಲ ಅಭಿಧೀಯತೆ. ಸೊ ಇವೆಲ್ಲ ಸರ್ವ ಅರ್ಥದಲ್ಲಿ ಎರಡು ಇದೆ. ಪೂರ್ಣವು ಹೌದು. ತಗೊಂಡು ಸಮಸ್ತವನ್ನು ತಗೊಂಡು, ವಿಶ್ವಕ್ಕೆ ಪೂರ್ಣವು ತಗೊಂಡ್ಬಂದು ಸಮಸ್ತ ಅಂತನೂ ತಗೊಳ್ಬಹುದು, ಪೂರ್ಣ ಅಂತನೂ ತಗೊಳ್ಬಹುದು ಅಂತ. ಓಕೆ. ಸೊ ಅಲ್ಲಿ ಸರ್ವಾತ್ಮನಿ ಬಳಿ ಬಂದು ಸರ್ವ ಬಳಿ ಬಂದು ಸಮಸ್ತ ಎಲ್ಲಾ ಜೀವರ ಒಳಗೆ ಇದ್ದಾಳನ್ನು ಬರುತ್ತಾರೆ. ಆ ತರ ಅಲ್ಲಿ ತಗೊಂಡ್ ಕೊಟ್ಟಿದಾರಲ್ಲ, ಸರ್ವಾತ್ಮನಿ, ಸರ್ವ ಅಂತರ್ಯಾಮಿ, ಸರ್ವೇ ಪೂರ್ಣೆ. ಸರ್ವೇ ಅನ್ನೋ ಶಬ್ದಕ್ಕೆ ಪೂರ್ಣೆ ಅಂತ ಅರ್ಥ ಅಂತ ಅಲ್ಲಿ ಕೊಟ್ಟಿದ್ದಾರೆ. ಆ ಅಲ್ಲಿ ಅರ್ಥ ಎಲ್ಲಿಂದ ಬಂತು ಅನ್ಲಿಕ್ಕೆ ಇದು ಅಭಿಧಾನ. ರೈಟ್. ವಿಶ್ವ, ಪೂರ್ಣ, ವಿಶ್ವ, ಆಮೇಲೆ ಸರ್ವ ಮತ್ತೆ ಸಮಸ್ತ, ಈ ಪದಗಳು ಪೂರ್ಣ ಅನ್ನೋ ಅರ್ಥದಲ್ಲಿದೆ ಅಂತ ಅಭಿಧಾನ ಗ್ರಂಥ ಹೇಳ್ತಾ ಇದೆ. ಹಾಗಾಗಿ ಇಲ್ಲಿ ಪ್ರಕೃತದಲ್ಲಿ ಸರ್ವ ಅನ್ನೋ ಶಬ್ದ ಇದೆ, ಸರ್ವ ಶಬ್ದಕ್ಕೆ ಪೂರ್ಣ ಅಂತ ಅರ್ಥ ಇಟ್ಕೊಳ್ಬೇಕು ಅಂತ. ರೈಟ್. ಅಲ್ಲಿ ಸರ್ವಾತ್ಮನಿ ಅಚ್ಯುತೆ ಅಂತ ಕೂಡ ಬರ್ತಲ್ಲ, ಸರ್ವಾತ್ಮನಿ ಅಚ್ಯುತೆ, ಸರ್ವೇ ಸರ್ವೇ ಅನ್ನೋದಕ್ಕೆ ಪೂರ್ಣೆ ಅಂತ ಅರ್ಥ, ಸರ್ವಾತ್ಮನಿ ಅನ್ನೋದಕ್ಕೆ ಸರ್ವಾಂತರ್ಯಾಮಿ ಅಂತ ಅರ್ಥ. ಸೊ ಈ ಸಮಸ್ತ ಶಬ್ದ ಸಮಸ್ತ ಶಬ್ದ ಅಲ್ಲಿಲ್ಲ, ಸರ್ವಾತ್ಮನಿ ಅಲ್ಲಿ ಸರ್ವ ಅಂದ್ರೆ ಎಲ್ಲ ಅಂತಾನೆ ಅರ್ಥ. ಮೊದಲನೇ ಸರ್ವಾತ್ಮನಿ ಅನ್ನೋದು ಸರ್ವ ಶಬ್ದ. ಯಾಕಂದ್ರೆ ಸರ್ವಾಂಬ ಶಬ್ದಕ್ಕೆ ಸಮಸ್ತ ಕೊಟ್ಟಿದ್ದಾರೆ, ಈ ಅರ್ಥ ಕೂಡ ಅಲ್ಲಿ ಕೂಡ ನಾವು ಪೂರ್ತಿ ಮಾಡ್ತಾರೆ. ಸರ್ವ ಅನ್ನೋ ಶಬ್ದಕ್ಕೆ ಸಮಸ್ತ ಅನ್ನೋ ಅರ್ಥ ಧನ್ಯವಾದಗಳು ಇದೆ. ಆಚಾರ್ಯರೇ. ಅದೇ ಅರ್ಥನೇ ಅದಕ್ಕೆ. ಸರ್ವ ಅಂದ್ರೆ ಎಲ್ಲಾ ಅಂತಾನೆ ಅರ್ಥ, ಎಲ್ಲರ ಅಂತರ್ಯಾಮಿ, ಸರ್ವಾಂತರ್ಯಾಮಿ. ಸರ್ವಾತ್ಮನಿ ಅಂದ್ರೆ ಸರ್ವಾಂತರ್ಯಾಮಿ ಅಂತ ಅರ್ಥ. ಇನ್ನೊಂದು ಸರ್ವ ಶಬ್ದ ಇದೆ ಅಲ್ವಾ, ಅಚ್ಯುತೆ ಆದ್ಮೇಲೆ ಸರ್ವೆ ಅಂತ, ಆ ಸರ್ವೆ ಅನ್ನೋ ಶಬ್ದಕ್ಕೆ ಪೂರ್ಣ ಅಂತ ಅರ್ಥ ಇಟ್ಕೊಳ್ರಿ ಅನ್ನೋದಕ್ಕೆ ಅಭಿಧಾನ ಗ್ರಂಥ. ಸರ್ವೆ ಅಂದ್ರೆ ಪೂರ್ಣೆ ಅಂತ ಅರ್ಥ, ಅದಕ್ಕೆ ಅಭಿಧಾನ ಗ್ರಂಥದ ಉದಾಹರಣೆ. ಇಲಿಬಿಲ ಪುತ್ರ ಅಂದ್ರೆ ಏನಂತ ಅದು ಅರ್ಥ ಆಯ್ತು, ಕುಬೇರ ಅಂತ ಹೇಳಿದೀನಿ ನೀವು. ಅದೇನು ಇಲಿಬಿಳ ಅಂಬದು ಏನು? ಅಮ್ಮನ, ಅವ್ರ ಅಮ್ಮನ ಹೆಸರು, ಕುಬೇರನ ಅಮ್ಮನ ಹೆಸರು ಇಳಿಬಿಳ ಅಂತ. ಓಕೆ. ಓಕೆ. ನಮಸ್ಕಾರ ಆಚಾರ್ಯ. ಹರೇ ನಮಃ. ಆಚಾರ್ಯ ಒಂದೇ ಒಂದು ಹರೇ ನಮಃ. ಧನ್ಯವಾದಗಳು ಆಚಾರ್ಯ. ಹರೇ ನಮಃ. ನಮಸ್ಕಾರ. ಒಂದೇ ಒಂದು ಕ್ವಶನ್ ಆದ್ರೆ, ಈ 14ನೇ ಶ್ಲೋಕದಲ್ಲಿ ಏವಂ ಬಹುಸವಂ, ಈ ಬಹುಸವಂ ಒಂದು ಬಹುತಿತಂ ಹಾಕಿದ್ದಾರೆ. ಬಹುತಿತಂ ಅಂದ್ರೆ ಬಹ್ವಃ, ದಂಡೆ ಅನೇಕ ವರ್ಷ ಅಂತ ಅರ್ಥ. ಅನೇಕ ವರ್ಷ ಅಷ್ಟೇ. ಓಕೆ ಓಕೆ ಓಕೆ. ನಮಸ್ಕಾರ ಗುರುಗಳೇ. ಹರೇ ಶ್ರೀನಿವಾಸ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ಹರೇ